ಈ ಬಾರಿಯ ಸಹಕಾರಿ ಸಪ್ತಾಹದ ಧ್ಯೇಯ ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಇರುವಂಥದ್ದು ಅಂತ ಹೇಳಿ ಕೋಮುಲ್ ನಿರ್ದೇಶಕರಾದ ಚಂಜಿಮಲೆ ರಮೇಶ್ ಅವರು ಹೇಳಿದರು. ಕೋಲಾರ ನಗರದ ಜಿಲ್ಲಾ ಸಹಕಾರಿ ಯೂನಿಯನ್ ಸಭಾಂಗಣದಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದಂಥ ಅವರು, ರಾಜಕೀಯ ಹಸ್ತಕ್ಷೇಪದಿಂದಾಗಿ ಡಿಸಿಸಿ ಬ್ಯಾಂಕ್ ಆರ್ಥಿಕತೆಗೆ ಕುಂಠಿತ ಆಗಿದ್ದು ಅರ್ಹರಿಗೆ ಸಾಲ ಸಿಗದಂತಾಗಿದೆ. ಇದನ್ನ ಗಮನದಲ್ಲಿ ಇರಿಸಿ ಎಲ್ಲರೂ ಒಂದಾಗಿ ಮುನ್ನಡೆಯಬೇಕು ಅಂತ ಹೇಳಿದ್ರು. ಹಾಲು ಒಕ್ಕೂಟದ ಏಳಿಗೆಗೆ ಎಲ್ಲರ ಸಹಕಾರ ಮುಖ್ಯ. ಸಹೋದ್ದೇಶದಿಂದ ಬೆಳೆಸಿಕೊಂಡು ಹೋಗುವ ಹಿರಿಯರ ಮಾರ್ಗದರ್ಶನ ಪಡೆದು ರೈತರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ದುಡಿಯೋಣ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮುರಳಿಗೌಡ, ಅಣ್ಣಿಹಳ್ಳಿ ನಾಗರಾಜ್, ರಘುಪತಿ ರೆಡ್ಡಿ, ಕೆಎಂ ಮುನಿರಾಜು, ಕೆಎಂ ಮಂಜುನಾಥ್, ಸಿ ಮುನಿವೆಂಕಟಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಸಹಕಾರ ಇದೆ. ಇಂಥ ಒಂದು ಸಂಸ್ಥೆಗಳನ್ನು ಯಶಸ್ವಿಗೊಳಿಸಬೇಕು. ಅವರಿಗೆ ಕಾಲಕ್ಕೆ ಸಹಕಾರದಿಂದ ಬರೆಯುವಂತ ಸೌಲಭ್ಯಗಳನ್ನು ಕೊಡಬೇಕು. ಸಹಕಾರ ರಂಗವನ್ನು ಹೆಚ್ಚಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲಾ ಸಂಘಟನೆಗೆ, ಒಂದು ಮೀನುಗಾರಿಕೆ ಇರ್ಬೋದು, ಒಂದು ಕೋಳಿ ಇರ್ಬೋದು, ಒಂದು ಹಾಲು ಇರ್ಬೋದು, ಈ ಒಂದು ಕೋಆಪರೇಟಿವ್ ಇಂದ ಅದೇ ಆರ್ಥಿಕವಾಗಿ ಪ್ರಬಲವಾಗಿ ಬೆಳೆಯಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಸಹಕಾರ ಸಪ್ತಾಹ ಹೆಚ್ಚಿನ ಆದ್ಯತೆ ಕೊಡ್ತದೆ. ಈ ಸಂಸ್ಥೆ ಮಾತೃ ಸಂಸ್ಥೆ, ಇಡೀ ಸಹಕಾರ ಸಂಸ್ಥೆಗೆ ಅಖಿಲ ಭಾರತ ಸಂಸ್ಥೆಯ ಮಾತೃ ಸಂಸ್ಥೆ ಒಂದು ಯೂನಿಯನ್. ಇದು ಎಲ್ಲಾ ಕೋಆಪರೇಟಿವ್ ಮಾತೃ ಸಂಸ್ಥೆ. ವರ್ಷ ಸಹಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಇವರಿಗೆ NGOs ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ನಡೆಸಿ ಅವರಿಗೆ ಟ್ರೈನಿಂಗ್ ಕೂಡ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.